ಈಗ ಆರ್ಥಿಕ ದಿವಾಳಿ ಆಗಿದೆ, ವೇತನ ಕೊಡ್ಲಿಕ್ಕೂ ಸಹ ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾರು ಹೇಳಿದ್ದು? ಯಾವ್ದಾದ್ರು ಸಂಬಳ ನಿಂತೋಗಿದ್ಯಾ? ಪೆನ್ಷನ್ ನಿಂತೋಗಿದ್ಯಾ? ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು ನಿಂತೋಗಿದಾವ? ಬಿಜೆಪಿಯವ್ರ ಕಾಲದಲ್ಲಿ ದುಡ್ಡಿಲ್ದೇವರು ಕೂಡ ಕೆಲಸ ಎಲ್ಲ ಅಪ್ರೂವಲ್ ಮಾಡಿಬಿಟ್ಟು ಟೆಂಡರ್ ಕರೆದ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟು ಹೊಟ್ಟೋದ್ರು. ಈಗ ಅವರು ನಮಗೆ ಪಾಠ ಹೇಳ್ಕೊಡಕ್ ಬರ್ತಾ ಇದ್ದಾರೆ. ಇವತ್ತೇನಾದರೂ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದ್ರೆ ಇಟ್ ಇಸ್ ಬಿಜೆಪಿ ವಿಚ್ ಇಸ್ ರೆಸ್ಪಾನ್ಸಿಬಲ್. ಜಗದೀಶ್ ಶೆಟ್ಟರ್ ಇರುವಾಗಲೇ ಹಾಳಾದ್ದು ಎಲ್ಲ. ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಇರುವಾಗಲೇ ಎಲ್ಲ ಹಾಳಾಗಿರೋದು. ಕರ್ನಾಟಕದಲ್ಲಿ ಈಗ ನಾವು 4,09,549 ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದೆ. ಹಿಂದಿನ ವರ್ಷ ಎಷ್ಟು ಮಂಡಿಸಿದೆ? 3,71,000 ಕೋಟಿ ಬಜೆಟ್ ಮಂಡಿಸಿದೆ. ಅಂದರೆ ಸುಮಾರು ಎಷ್ಟು ಜಾಸ್ತಿ ಆಯಿತು? 38,000 ಕೋಟಿ ಜಾಸ್ತಿ ಆಯಿತು. ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿದ್ರೆ ಹೆಚ್ಚಾಯ್ತಿತ್ತ? ಯಾರು ಸಾಲ ಮಾಡಿದೀವಿ? ಅವ್ರು ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿನಗೆ? ನರೇಂದ್ರ ಮೋದಿ ಅವರು ಬಂದಾಗ ಎಷ್ಟು ಸಾಲ ಇತ್ತು ಅಂತ ದೇಶದ ಮೇಲೆ? 53,11,000 ಕೋಟಿ. 10 ವರ್ಷದಲ್ಲಿ ಎಷ್ಟಾಯ್ತು ಗೊತ್ತಾ? 200 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ 53,11,000 ಕೋಟಿ. ಇವ್ರು ಬಂದ ಮೇಲೆ 200 ಲಕ್ಷ ಕೋಟಿ, 4 ಪಟ್ಟು ಜಾಸ್ತಿ ಆಯ್ತು. ಯಾರು ಅದಕ್ಕೆ ಕಾರಣ? ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ? ನರೇಂದ್ರ ಮೋದಿಜಿ. ನೀವು ಅದನ್ನ ಹೇಳೋದೇ ಇಲ್ಲ, ನಿಮಗೆ ಗೊತ್ತೂ ಇಲ್ಲ, ಪಾಪ ಹೇಳಕ್ಕೂ ಹೋಗಲ್ಲ.